ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಬನ್ನಿ, ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಂಡೇ ಬಂದ್ಬಿಟ್ಟು ಇದು ನಾನು 9:45 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು, ಅಮ್ಮನ ಮನೇಲಿ ಗಂಗಮ್ಮನ ಪೂಜೆ ಇದು, ಅದಕ್ಕೋಸ್ಕರ ಇವತ್ತು ಸಂಡೇ ಬೆಳಿಗ್ಗೆನೇ ನಾವು ಹೋಗ್ತಾ ಇದ್ದೀವಿ. ಸೊ ಇವಾಗ ಅಮ್ಮನ ಮನೆಗೆ ರೀಚ್ ಆಗಿದ್ದೀವಿ. ಸೊ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಬೆಳಗ್ಗೆನೇ ಸ್ವಲ್ಪ ನಾವು ಹೋಗೋ ಟೈಮಲ್ಲಿ ಲೈಟಾಗೆ ಮಳೆ ಬೀಳ್ತಾಯಿತ್ತು. ಸೊ ಇವಾಗಂತೂ ಯಾವಾಗ ಮಳೆ ಬರುತ್ತೆ ಅಂತಲೇ ಹೇಳೋಕ್ಕಾಗೋದಿಲ್ಲ. ಸೊ ನಾವು ಹೋಗೋ ಟೈಮಲ್ಲಿ ಸ್ವಲ್ಪ ಮಳೆ ಬರ್ತಾಯಿತ್ತು, ತುಂಬಾ ಚಳಿ. ಅಮ್ಮವ್ರು ಬಂದ್ಬಿಟ್ಟು 3rd ಫ್ಲೋರ್ ಇರೋದ್ರಿಂದ ತುಂಬಾ ಕೋಲ್ಡು ಮತ್ತು ತುಂಬಾ ಚಳಿ. ಅಲ್ಲಂತೂ ಅದು ಓಪನ್ ಮಾಡಿಬಿಟ್ರೆ ಬಾಗಿಲು, ಗಾಳಿ ಬರುತ್ತಲ್ಲ, ಎದುರು ಗಾಳಿ, ತುಂಬ ಚಳಿ ಆಗುತ್ತೆ. ಸೊ ಇಲ್ಲಿ ನಾವು ಹೋಗೋಷ್ಟೊತ್ತಿಗೆ ನಮ್ಮ ತಮ್ಮನ ಹೆಂಡ್ತಿಯವರೆಲ್ಲರೂ ಎಲ್ಲರೂ ಹೊರಗಡೆನೇ ಇದ್ದರು. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಇವನು ಬಂದ್ಬಿಟ್ಟು ನಮ್ಮ ದೊಡ್ಡ ತಮ್ಮನ ಮಗ. ಸೊ ತುಂಬಾ ನಾಟಿ ಅವನಂತೂ. ಸೊ ಇವಾಗ ನೋಡಿ, ನಮ್ಮಮ್ಮ ಮಾತಾಡಿಸ್ತಾ ಇದ್ದಾರೆ. ಬಂದಿದ ತಕ್ಷಣ ನಾನು ನಮ್ಮಮ್ಮ ಮಾತಾಡ್ತಾ ಇದ್ದೀವಿ. ನಮ್ಮಮ್ಮನಿಗೆ ನಾನು ಅಂತಂದರೆ ತುಂಬ ಇಷ್ಟ. ಸೊ ಇಲ್ಲಿ ಬಂದ್ಬಿಟ್ಟು ನಮ್ಮಪ್ಪ ಮೀಸೆ ಎಲ್ಲ ಈ ಇನ್ಸ್ಪೆಕ್ಟ್ರು ಯಾವ ರೀತಿ ಇರುತ್ತೆ ನೋಡಿ, ಆ ಥರ ನಾನು ಬೆಳೆಸ್ಕೋಬೇಕು ಅಂತ ತೋರಿಸ್ತಾ ಇದ್ದಾರೆ. ಇದೇ ರೀತಿಯಾಗಿ ನಾನು ಫೋಟೋ ಹಿಡ್ಕೊಬೇಕು ಅಂತ ತುಂಬ ಆಸೆ ಪಟ್ಕೊಂಡು ಇದು ಮಾಡ್ತಾಯಿದ್ರು. ಇದು ನಮ್ಮ ಚಿಕ್ಕ ತಮ್ಮ. ಇವಾಗ ಪೂಜೆ ಎಲ್ಲ ಬೆಳಗ್ಗೆ 7:30 ಮಾಡ್ಕೊಬಂದ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ನಾನು ಹೋಗಿದ್ದು ಲೇಟು, ಯಾಕಂದರೆ ನಾನು ಮನೇಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತು ನಮ್ಮ ಯಜಮಾನ್ರಿಗೆ ಮಧ್ಯಾಹ್ನ ಲಂಚೆಲ್ಲ ಮಾಡಿಕೊಂಡು ಹೋಗೋಷ್ಟೊತ್ತಿಗೆ ಲೇಟ್ ಆಗೋಯ್ತು. ನಾವು ಹೋಗೋಷ್ಟೊತ್ತಿಗೆ 11:30 ಆಗೋಯ್ತು. ಸೊ ಅವರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನನಗೂ ತುಂಬಾ ಆಸೆ ಇತ್ತು, ಆದರೆ ಆಗಲಿಲ್ಲ ಹೋಗೋದಕ್ಕೆ. ಅವ್ರು ಮಾತ್ರ ಹೋಗಿ ಪೂಜೆ ಮಾಡಿಕೊಂಡು ಕೋಳಿ ಎಲ್ಲ ಕುಯ್ಕೊಂಡು ಬಂದಿದ್ದರು. ಇಲ್ಲಿ ನೋಡ್ತಾ ಇದ್ರಲ್ಲ ಮಕ್ಳ ಗ್ಯಾಂಗು, ಎಲ್ಲರೂ ಹೊರಗಡೆ ಕೂತ್ಕೊಂಡು ಅವರು ವೀಡಿಯೋಗಳು ಮಾಡ್ಕೊತಾ ಇದ್ದಾರೆ. ಇಲ್ಲಿ ನಮ್ಮ ತಮ್ಮವ್ರ ಫ್ರೆಂಡ್ ಬಂದ್ಬಿಟ್ಟು ಅವರೇ ಅಡುಗೆ ಮಾಡ್ತಾ ಇರೋದು. ನಮ್ಮ ಮನೇಲಿ ಏನೇ ಫಂಕ್ಷನ್ ಆದರೂ ಅವರೇ ಬಂದು ಮಾಡಿಕೊಡೋದು ಅಡುಗೆಗಳು. ಇಲ್ಲಿ ಬಂದ್ಬಿಟ್ಟು ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ನು, ಕಬಾಬು ಮತ್ತು ನಾಟಿ ಕೋಳಿ ಪೂಜೆ ಕುಯ್ದಿದ್ದೀವಲ್ಲ ಅದ್ರ ಸಾರು, ಎಲ್ಲ ವೈಟ್ ರೈಸು, ರಸಮ್ ಎಲ್ಲ ಮಾಡಿದ್ವು. ಇಲ್ಲಿ ನಮ್ಮ ಡ್ಯಾಡಿ ಬಂದ್ಬಿಟ್ಟು ನಾಟಿ ಕೋಳಿ ಪೂಜೆ ಕುಯ್ತಿದ್ರಲ್ವ, ಅದನ್ನು ಸಾರು ಮಾಡ್ತಾಯಿದ್ದಾರೆ ನಮ್ಮಪ್ಪ. ಮತ್ತು ಲಿವರ್ ಸಪ್ರೇಟು, ಪ್ರತಿಯೊಂದನ್ನು ನೋಡಿ, ಇದು ಲಿವರ್ ಸಪ್ರೇಟು, ಇದನ್ನು ಗೊಜ್ಜು ಅವರೇ ಮಾಡಿರೋದು, ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ಕಿಚನಲ್ಲಿ ಅವರು ನಮ್ಮಪ್ಪ ಈ ಥರ ಮಾಡ್ತಾಯಿದ್ದಾರೆ. ಸೊ ಹೊರಗಡೆ ಬಂದ್ಬಿಟ್ಟು ಕಬಾಬ್ಗೆಲ್ಲ ಕಲಸಿಕ್ಬಿಟ್ಟು ಈಗ ಸ್ಟವ್ ಹಚ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಅಡುಗೆ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ 1 ಗಂಟೆ ನೋಡಿ. ಆಲ್ಮೋಸ್ಟು ಹತ್ತತ್ರ ಬಿರಿಯಾನಿ ರೆಡಿ ಆಗ್ತಾಯಿದ್ರೆ, ಅಂದರೆ ಈ ಬಿರಿಯಾನಿಗೆ ದಮ್ ಕಟ್ಟಬೇಕು. ತುಂಬಾ ಟೇಸ್ಟ್ ಅಂತೂ ಸೂಪರಾಗಿತ್ತು ಬಿರಿಯಾನಿ ಮಾತ್ರ. ಮತ್ತು ಕಬಾಬಿಗೆ ಕಲಿಸ್ತಾ ಇದ್ದಾರೆ. ಒಂದೊಂದೇ ಇದನ್ನು ಐಟಮು ರೆಡಿ ಮಾಡಿಕೊಂಡು ನಾವು ಇಟ್ಕೊತಾ ಇದ್ದೀವಿ. ಹಾಗೆ ಇವ್ರಿಗೆ ಎಲ್ಪಿಂಗ್ ಅಂತಂದ್ಬಿಟ್ಟು ನಾವು ಈರುಳ್ಳಿ ಏನು ಬೇಕೋ ಅವ್ರಿಗೆ ಎತ್ಕೊಟ್ಟು ಮತ್ತು ಕಟ್ ಮಾಡ್ತಾಯಿದ್ವು. ನಾವೇನಾದರೂ ಎಲ್ಪಿಂಗ್ ಮಾಡಿದ್ರೆ ಅವರು ಬೇಗ ಮಾಡಿದ್ರು. ಅಂದರೆ 1 ಗಂಟೆ 1:30 ಸ್ಟಾರ್ಟ್ ಮಾಡಿದ್ದು, 3 ಗಂಟೆಗೆಲ್ಲ ಅಡುಗೆ ಮುಗಿಸ್ಕೊಂಡ್ರು. ಸೊ ಅಡುಗೆ ಎಲ್ಲ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಆಚೆ ನಾನು ನಮ್ಮಪ್ಪ ಮಾತಾಡ್ಕೊಂಡು ನಿಂತಿದ್ದೀವಿ. ಸೊ ನಮ್ಮಪ್ಪ ಹೇಳ್ತಾಯಿದ್ರು, ಇಲ್ಲಿ ಹೊರಗಡೆ ಕೂತ್ಕೊಂಡ್ರೆ ಇದು ನೋಡಿ ಬಸ್ ಹೋಗೋದೇ ಗೊತ್ತಾಗಲ್ಲ. ಹರ್ಬಲ್ ಟ್ರೀ ಕಂಪ್ನಿ ಇದು ಹರ್ಬಲಿಂದ ಮಾಡಿರೋ ಅಂಥದ್ದು. ನಿಮಗೆ ಯಾವುದೇ ಆಗಲಿ ಸೈಡ್ ಎಫೆಕ್ಟ್ ಆಗಲ್ಲ, ಮತ್ತು ಎಲ್ಲ ಸ್ಕಿನ್ ಟೋನ್ಗೂ ಇದು ತುಂಬಾ ಗ್ಲೋ ಕೊಡುತ್ತೆ. ಮತ್ತು ಯಾವುದೇ ಆಗಲಿ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಯಾಕಂದರೆ ಹರ್ಬಲ್ ಮಾಡಿರೋದ್ರಿಂದ. ಮದುವೆಗೆ ಫಂಕ್ಷನ್ಗಳಿಗೆ ನೀವು ಹೋಗ್ಬೇಕು ಅಂತಂದರೆ ಈ ಥರ ಗೋಲ್ಡ್ ತೊಗೊಂಡು ಮಾಡೋದ್ರಿಂದ ನಿಮಗೆ ಫೇಸ್ ಅಂತೂ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ. ಮತ್ತು ಇದಕ್ಕೆ ಬ್ಲೀಚ್ ಕೂಡ ಫ್ರೀ ಕೊಡ್ತಾರೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಫ್ರೀ ಫೇಶಿಯಲ್ ಕಿಟ್ ವರ್ತ್ 120 ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ 2 ಟೈಮ್ ಆಗೋಷ್ಟು ನಾವು ಈ ಬ್ಲೀಚ್ನ ಯೂಸ್ ಮಾಡ್ಕೊಬೋದು. ಈ ಬ್ಲೀಚ್ನ ಹಾಕ್ಕೊಂಡು ಗೋಲ್ಡ್ ಫೇಶಿಯಲ್ ಮಾಡಿಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫೇಸ್ ಗ್ಲೋ. ನಿಮ್ಗೆ ಇಲ್ಲೇ ಕೊಟ್ಟಿರ್ತಾರೆ ಗೋಲ್ಡ್ ಫೇಶಿಯಲ್ ಕಿಟ್ಟು 24 ಕ್ಯಾರೆಕ್ಟು ಅಂತ ಅಂದ್ಬಿಟ್ಟು. ಎಲ್ಲ ಸ್ಕಿನ್ ಟೈಪ್ ಆಫು ಎಲ್ಲರಿಗೂ ತುಂಬಾ ಸೂಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಬ್ಲೀಚ್ ಬಂದ್ಬಿಟ್ಟು ಆಲ್ರೆಡಿ ನಾನು ಒಂದು ಸತಿ ಯೂಸ್ ಮಾಡಿದ್ದೀನಿ, ಇನ್ನೊಂದು ಸತಿಗೆ ಇವತ್ತಿಗೆ ಆಗ್ಬೋದು. ಸೊ ಅದಕ್ಕೆ ನಾನು ಇದನ್ನು ತೆಗೆದು ನಿಮಗೂ ತೋರಿಸ್ತಾ ಇದ್ದೀನಿ. ಮನೇಲೇ ಯಾವ ರೀತಿ ಮಾಡ್ಕೊಬೋದು ಸೆಲ್ಫ್ ನಾವು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಚಮಚದಷ್ಟು ಬ್ಲೀಚ್ ಹಾಕ್ಕೊಂಡಿದ್ದೀನಿ, ಗೋಲ್ಡ್ ಬ್ಲೀಚು, ಅಂದರೆ ನನ್ನ ಫೇಸಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇದು ಆ್ಯಕ್ಟಿವೇಟರು
ತುಂಬ ಜಾಸ್ತಿನೂ ಹಾಕ್ಕೋಬಾರ್ದು, ಹಾಕಿದ್ರೆ ಮುಖ ಎಲ್ಲ ಬರ್ನ್ ಆಗುತ್ತೆ. ಮತ್ತು ತುಂಬ ಕಮ್ಮಿನೂ ಹಾಕ್ಕೊಂಡ್ರೆ ಗ್ಲೋ ಬರಲ್ಲ. ನೋಡಿಕೊಂಡು ಇದನ್ನು ಹಾಕ್ಕೋಬೇಕು. ನಾವು ಯಾವಾಗಲೂ ಮಾಡೋದ್ರಿಂದ ನಮಗೆ ಅಂದಾಜು ಗೊತ್ತಾಗುತ್ತೆ. ನಾನಿಲ್ಲಿ ನೋಡಿ ಒಂದು 1/4 ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಆ್ಯಕ್ಟಿವೇಟರು. ಸಾಕು. ಇಷ್ಟ ಆದರೆ ನೋಡಿ, ಗೋಲ್ಡ್ ಅಂತಂದರೆ ಆ್ಯಕ್ಟಿವೇಟರಲ್ಲೂ ಶೈನಿಂಗ್ ಎಷ್ಟು ಚೆನ್ನಾಗಿ ಉಳಿಯುತ್ತೆ ಅಂತಂದ್ಬಿಟ್ಟು. ಈಗ ಇದನ್ನು ಚೆನ್ನಾಗಿ ಆ್ಯಕ್ಟಿವೇಟರ್ ನಮ್ಮ ಕೈಗೆ ಅಂದರೆ ರವೆ ರವೆ ಥರ ಸಿಗ್ದಂಗೆ ಚೆನ್ನಾಗಿ ಇದನ್ನು ಕೈಯಲ್ಲೇ ಇದನ್ನು ಸಾಫ್ಟ್ ಮಾಡ್ಕೋಬೇಕು. ನೋಡಿ, ಒಂಚೂರು ಆ್ಯಕ್ಟಿವೇಟರು ನಮಗೆಲ್ಲೂ ಕಾಣಿಸ್ಬಾರ್ದು, ಆ ರೀತಿ ಈ ಥರ ಚೆನ್ನಾಗಿ ನಾವು ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಸಾಫ್ಟಾಗಿ ಮಿಕ್ಸ್ ಆಗಿದೆ. ಈಗ ನೋಡಿ, ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ಫಸ್ಟು ನೆಕ್ ಪಾರ್ಟ್ಗೆ ಅಪ್ಲೈ ಮಾಡ್ಕೋಬೇಕು. ನೀವು ಯಾವಾಗ ಬ್ಲೀಚ್ ಹಾಕ್ಕೊತೀರ ಆವಾಗ ಹಾಕಿದ ತಕ್ಷಣ ಟೈಮ್ ನೋಡ್ಕೊಬೇಕು. ತುಂಬ ಸೆನ್ಸಿಟಿವ್ ಸ್ಕಿನ್ ಆದರೆ 10 ನಿಮಿಷ ಆದರೆ ಸಾಕು. ಇಲ್ಲ ನಮಗೆ ಸೂಟ್ ಆಗುತ್ತೆ ಅಂತಂದರೆ ಒಂದು 15 ನಿಮಿಷ ಇಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ನೀಟಾಗಿ ಎಷ್ಟು ಫೇಸು ನಾವು ಬ್ಲೀಚ್ ಹಾಕಿದ ತಕ್ಷಣ ನೀಟಾಗಿ ಎಷ್ಟು ಟ್ಯಾನ್ ಎಲ್ಲ ರಿಮೂವ್ ಆಗಿದೆ, ತುಂಬ ಚೆನ್ನಾಗಿದೆ. ಮತ್ತು ಇದು ಡಿ ಟ್ಯಾನ್ ಪ್ಯಾಕ್ ಕೂಡ ಹಾಕ್ಕೋಬೋದು. ಸೊ ಇವಾಗ ಇಲ್ಲಿ ಬಂದ್ಬಿಟ್ಟು ನಾನು ಈ ಚಳಿಗೆ ರಸಮ್ ಯಾವ ರೀತಿ ಮಾಡೋದು ಅಂತ ನನ್ನ ಸ್ಟೈಲಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ 2 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ. ಹಾಗೆ ಮೆಂತ್ಯ ನಾನು ಅರ್ಧ ಚಮಚದಷ್ಟು ತೊಗೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಕಹಿ ಬಂದುಬಿಡುತ್ತೆ. ಉದ್ದಿನಬೇಳೆ ನಾನು ಅರ್ಧ ಚಮಚ ತೊಗೊಂಡಿದ್ದೀನಿ. ಹಾಗೆ ಧನಿಯಾ 1 ಚಮಚ ತೊಗೊಂಡಿದ್ದೀನಿ. ಮೊದಲನೇದಾಗಿ ಧನಿಯಾ, ಉದ್ದಿನಬೇಳೆ, ಕಾಳು ಮೆಣಸು, ಮೆಂತ್ಯ ಹುರ್ಕೋಬೇಕು. ಅದ್ರ ಜೊತೆಗೆ ಜೀರಿಗೆ ಹಾಕೊಬಿಟ್ರೆ ಬೇಗ ರೋಸ್ಟ್ ಆಗಿಬಿಡುತ್ತಲ್ಲ, ಕಹಿ ಬಂದ್ಬಿಡುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ಹಾಕಿದ್ರೆ ಅದ್ರ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ. ಈ ಚಳಿಗೆ ಎಂಥವರೇ ಆಗಲಿ ಈ ರಸಮ್ ಕುಡಿದ್ರೆ ಮೈ ಬೆಚ್ಚಗೂ ಇರುತ್ತೆ ಮತ್ತು ಕೋಲ್ಡ್ ಇರೋರು ಕೂಡ ವಾಸಿ ಆಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಇದನ್ನು ನೀವು ಕುಡಿಲೂಬಹುದು. ಈಗ ಇದಕ್ಕೆ 2 ಬ್ಯಾಡಗೆ ಮೆಣಸಿನ್ಕಾಯಿನ ಈ ಥರ ಮುರಿದು ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಈಗ ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈ ರಸಮ್ ಏನಕ್ಕಪ್ಪ ತೋರಿಸ್ತಾ ಇದ್ದೀನಿ ಅಂತಂದರೆ, ಈ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ. ಈ ಮಕ್ಕಳಿರೋ ಮನೆಯಲ್ಲಿ, ಇಲ್ಲ ನಿಮ್ಮ ಎಮರ್ಜೆನ್ಸಿಗೆ ಮನೇಲಿ ತರಕಾರಿ ಇಲ್ದಾಗ ದಿಢೀರಂತ ಮಾಡ್ಕೋಬೋದು. ಈಗ ನಾನು 2 ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ, ಕಹಿ ಬಂದುಬಿಡುತ್ತೆ ಪೌಡ್ರು, ಮತ್ತು ರಸಮ್ಮು ಟೇಸ್ಟ್ ಇರೋದಿಲ್ಲ. ಅದಕ್ಕೆ ನಾನು 2 ಸತಿ ನಿಮಗೆ ಹೇಳ್ತಾ ಇದ್ದೀನಿ. ಇದನ್ನು ಪೌಡ್ರ್ ಮಾಡಿಕೊಂಡು ನೀವು ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 2-3 ತಿಂಗಳ ಕಾಲ ಹಾಗೆ ಇರುತ್ತೆ. ದಿಢೀರಾಗಿ ಎಲ್ಲಾದರೂ ಹೋಗಿ ಬಂದಿರ್ತೀರ, ಅರ್ಜೆಂಟಾಗಿ ಬೇಕು ಅಂತಂದಾಗ ಈ ಥರ ಪೌಡ್ರ್ ರೆಡಿ ಮಾಡಿಕೊಂಡು ಆರಾಮಾಗಿ ಒಗ್ಗರಣೆ ಮಾಡ್ಕೋಬೋದು. ಮತ್ತು ಬ್ಯಾಚುಲರ್ಸ್ ಕೂಡ ಅಷ್ಟೇ ಆರಾಮಾಗಿ ಇದನ್ನು ಮಾಡಿಟ್ಕೊಬೋದು. ಯಾವಾಗ ಬೇಕೋ ಆವಾಗ ನಮಗೆ ಹುಣ್ಸೆಹಣ್ಣು ನೆನೆಸ್ಕೊಂಡು ಒಗ್ಗರಣೆ ಕೊಟ್ಟರೆ ನಮಗೆ ರಸಮ್ ರೆಡಿ ಆಗುತ್ತೆ. ಪೂರ್ತಿ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಇದನ್ನು ನಾನು ಪುಡಿ ಮಾಡ್ಕೊಂಡಿದ್ದೀನಿ. ತುಂಬ ತೀರ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದು 75% ನಾವು ಇದನ್ನು ಪುಡಿ ಮಾಡ್ಕೋಬೇಕು. ಈಗ ಇದಕ್ಕೆ ಇದು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕ್ಕೋಬೇಕು. ಇದಕ್ಕೆ ಒಣಗಿದ ಕೊಬ್ಬರಿ ಹಾಕಿದ್ರೇ ಟೇಸ್ಟು ಫ್ರೆಂಡ್ಸ್ ರಸಮ್ಗೆ. ನಾನು ನೋಡ್ಕೊಂಡಿಲ್ಲ, ನಮ್ಮ ಮನೇಲಿ ಒಣಗಿದ ಕೊಬ್ಬರಿ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಹಸಿಕಾಯಿ ಹಾಕ್ತಾಯಿದ್ದೀನಿ. ಆದರೆ ರಸಮ್ಗೆ ಬೆಸ್ಟು ಅಂತಂದರೆ ಒಣಗಿದ ಕೊಬ್ಬರಿ, ಅದೇ ಚೆನ್ನಾಗಿರೋದು. ಈಗ ಇದಕ್ಕೆ ರಸಮ್ಗೆ ಪುಡಿ ಆಯಿತು. ಈಗ ಒಗ್ಗರಣೆಗೆ ನಾನು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಜಜ್ಜಿರೋ ಅಂತಹ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಈ ಥರ ಬೆಳ್ಳುಳ್ಳಿ ಹಾಕಿ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ರಸಮ್ಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಅರ್ಧ ಗಡ್ಡೆ ಆಗೋಷ್ಟು ಸಿಪ್ಪೆ ಸಮೇತ ಕಲ್ಲಲ್ಲಿ ನೀಟಾಗಿ ಜಜ್ಜಿಟ್ಕೋಬೇಕು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನ್ಕಾಯಿ ಮುರಿದು ಹಾಕ್ಕೋಬೇಕು. ನಾನು ಒಂದು 5-6 ಒಣಗಿದ ಮೆಣಸಿನ್ಕಾಯಿ ಮುರಿದು ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಒಂದು ಅರ್ಧ ಟೊಮೊಟೊ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಜಾಸ್ತಿ ಉರಿಬಾರ್ದು, ಅದು ಗಟ್ಟಿಗೆ ಗ್ರೇವಿ ಥರ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇದು ಜಸ್ಟ್ 1 ನಿಮಿಷ ಫ್ರೈ ಮಾಡ್ಕೋಬೇಕು. ನಾವು ರಸಮ್ ತಿನ್ಬೇಕಾದ್ರೆ ಟೊಮೊಟೊ ಸಿಗುತ್ತಲ್ಲ, ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಈಗ ನಿಂಬೆಹಣ್ಣು ಗಾತ್ರದಷ್ಟು ನಾನು ಹುಣಸೆಹಣ್ಣು ಮೊದಲೇ ನೆನೆಸಿಟ್ಕೊಂಡಿದ್ದೀನಿ. ಇನ್ ಕೇಸ್ ನೀವು ದಿಢೀರಾಗಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡ್ರೆ ಹುಣಸೆಹಣ್ಣು ಸಾಫ್ಟ್ ಆಗುತ್ತೆ ಮತ್ತು ಅದರಲ್ಲಿರೋ ಪಲ್ಫು ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನಾನು ಇವಾಗ ಪುಡಿ ಮಾಡಿರೋ ಅಂತಹ ಜೀರಿಗೆ, ಮೆಣಸು ಇದನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಒಂದು 3 ಜಾರ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅಂದರೆ ನನಗೆ 2 ಟೈಮ್ ಬೇಕು, ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂತಂದರೆ ಬಾಣಲಿ ತುಂಬ ಮಾಡ್ಕೊಂಡಿದ್ದೀನಿ ನಾನು. ಅಂದರೆ ಸುಮಾರು ಒಂದು ಫ್ಯಾಮಿಲಿ ಅಂದರೆ 4 ಜನ 2 ಟೈಮ್ ತಿನ್ಬೋದು ಫ್ರೆಂಡ್ಸ್. ಆ ಮೆಜರ್ಮೆಂಟಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈಗ
ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಸ್ವಲ್ಪ ಅರಶಿನ ಪುಡಿ ಕಲರ್ ಬರೋದಕ್ಕೆ. ಇದು ಬೇಕು ಅಂತಂದ್ರೆ ಹಾಕೋಬೋದು, ಇಲ್ಲಾಂದರೆ ಇದು ಆಪ್ಷನಲ್ಲು. ನೋಡಿ ಇವಾಗ ಬಿಸಿ ಬಿಸಿ ರಸಮ್ ರೆಡಿಯಾಗಿದೆ. ಜಸ್ಟ್ 2 ಕುದಿ ಬಂದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಅನ್ನ ಸ್ವಲ್ಪ ಸಾಫ್ಟಾಗಿ ಮಾಡಿಕೊಂಡು, ಈ ರಸ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಅದ್ರ ಮಜನೇ ಬೇರೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ಲಾಗೆ ನಾನು ಎಂಡ್ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.